ಇವಳು ಅಸ್ವಸ್ಥಲಾಗಿದ್ದಾಳೆ, ಮಾನಸಿಕ ಆಗಿದ್ದಾಳೆ, ಇವಳನ್ನು ಯಾವುದೇ ಕಾರಣಕ್ಕೂ ಹೊರಗೆ ಬಿಡಬೇಡಿ ಅಂತೇಳಿ ನನ್ನಷ್ಟೇ ಕೆಲಸ ಎಲ್ಲ ಮುಗಿಸಿ ಒಂದು 11 ಗಂಟೆ ಆಗುವಾಗ ನಾವು ಹೋಗಿ ನೋಡಿ ಬರುವಪ್ಪ, ನಮ್ಮೂರ ಹೆಣ್ಣು ಮಕ್ಕಳು ಹೇಗೆ ಏನು ಅಂತ ನೋಡುವಂತ ಹೋಗುವಾಗ ಅಷ್ಟಾಗುವಾಗ ನನಗೆ ಗೊತ್ತಾಯ್ತು ಅದು ಸೌಜನ್ಯನ ಶವ ಅಂತ. ಮತ್ತೆ ಗೊತ್ತಾಯ್ತು ಪೊಲೀಸ್ನವರು ನಾಯಿ ಕರ್ಕೊಂಡು ಹೊರಟ್ರು. ಆನಂತರ ಗೊತ್ತಾಯ್ತು ಡೆಡ್ ಬಾಡಿ ಸೌಜನ್ಯದು ಅಂತ. ಯಾವುದೇ ಹೆಣ ಹೋದ್ರು ಆ ಥರ ಇಡೋದಿಲ್ಲ, ಈ ಹೆಣಕ್ಕೆ ಮಾತ್ರ, ಈ ಡೆಡ್ ಬಾಡಿ ಕೊಂಡೋಗೋ ಮಾತ್ರ ಆ ಥರ ಇಟ್ಟಿದ್ದಾರೆ. ಮತ್ತೆ ಧರ್ಮಸ್ಥಳ ಪೊಲೀಸೇ ಅಲ್ಲಿ ಇದ್ರು. ನಾನು ನೋಡ್ಕೊಂಡು ನನ್ನಷ್ಟಿಗೆ ಬಂದೆ. ಸೌಜನ್ಯ ಹೇಗೆ ಸತ್ಲು ನಿನಗೆ ಗೊತ್ತಾ? ಇದನ್ನು ಸಣ್ಣದನಿಗಳೇ ಮಾಡಿದ್ದು ಮಾರ್ಯ, ಇದನ್ನು ಸಣ್ಣದನಿಗಳೇ ಮಾಡಿದ್ದು ಮಾರ್ಯ, ಇದನ್ನು ಸಣ್ಣದನಿಗಳೇ ಮಾಡಿದ್ದು ಮಾರ್ಯ, ಇದನ್ನು ಸಣ್ಣದನಿಗಳೇ ಮಾಡಿದ್ದು ಮಾರ್ಯ. ಇದು ನನಗೆ ಗೊತ್ತಿದ್ದ ಮಾಹಿತಿ. ಆ ಗೇಟಿನ ಎದುರುಗಡೆ ಒಂದು ಮನೆ ಇದೆ. ಆ ಮನೆಯಲ್ಲಿ ವಾಸ ಇದ್ರು, ಒಂದು ಕುಟುಂಬ ವಾಸ ಇತ್ತು. ವಾಸ ಇರಬೇಕಾದ್ರೆ ಆ ಕುಟುಂಬದ ಯಜಮಾನ ಅವನು ತೀರ್ಕೊಂಡ. ಅವನನ್ನು ಆ ಮನೆ ಬದಿಯಲ್ಲೇ ನಮ್ಮನ್ನು ಸುಟ್ಟಾಕಿಸಿದ್ರು. ಕಟ್ಟಿಗೆಯನ್ನು ತಗೊಂಡೋಗಿ ಇಟ್ಟು ಅವನನ್ನು ನಾವೇ ಸುಟ್ಟಾಕಿದ್ವಿ. ಧರ್ಮಸ್ಥಳದಿಂದ ಟ್ರ್ಯಾಕ್ಟರ್ನಲ್ಲಿ ಕಟ್ಟಿಗೆ ತಗೊಂಡೋಗಿ ಕಟ್ಟಿಗೆಯನ್ನು ಇಟ್ಟು ನಾವು ಸುಟ್ಟಾಕಿದ್ವಿ. ಕಾರಣ ಆ ಜಾಗ ಧರ್ಮಸ್ಥಳಕ್ಕೆ ಬೇಕು, ಅದಕ್ಕಾಗಿ ಅವನನ್ನು ಅಲ್ಲಿ ಸುಟ್ಟಾಕಿದ್ರು. ಅದರ ನಂತರ ಅದರ ಮುಂಚೆನೆ ಅಲ್ಲಿದ್ದ ಜಾಗವನ್ನು ಅವರಿಗೆ ವಶೀಕರಣ ಮಾಡಿಕೊಂಡಿದ್ದಾರೆ. ಇದು ನನಗೆ ಗೊತ್ತಿದ್ದ ಮಾಹಿತಿ. ಒಂದಿನ ನಾನು ಊರಿಗೆ ಹೋಗಿದ್ದೆ. ನಡುರಾತ್ರಿ ಬಾಲಕೃಷ್ಣ ಮ್ಯಾನೇಜರ್ ಫೋನ್ ಮಾಡಿ, ಎಲ್ಲಿ ಹೋಗಿದ್ದೆ, ಎಲ್ಲಿ ಸತ್ತಿದ್ದೀನಿ ನೀನು ಮಾರೆ, ಇಲ್ಲಿ ಹೆಣ ಬಿದ್ದರೆ ತೆಗಿಲಿಕ್ಕೆ ಜನ ಇಲ್ಲ, ನಾಯಿ ಸತ್ರ ತೆಗಿಲಿಕ್ಕೆ ಜನ ಇಲ್ಲ, ಕಸ ಗುಡಿಸೋರು ಯಾರು, ನಿನ್ನಷ್ಟಿಗೆ ನಿನ್ನ ಇಷ್ಟಕ್ಕೆ ರಜೆ ಮಾಡಿ ಹೋದರೆ ಯಾರು ಕೇಳಿ ರಜೆ ಮಾಡಿದೆ ಅಂತ ಕೇಳಿದರು. ಕೇಳುವಾಗ ನಾನು ಬಾಲಕೃಷ್ಣ ಮ್ಯಾನೇಜರ್ ಹತ್ರ ಹೇಳಿದೆ, ಚಂದ್ರಶೇಖರ್ ಭಟ್ರ ಹತ್ರ ಕೇಳಿದ್ದೀನಿ ಸರ್ ಅಂತ. ಕೂಡಲೇ ಅವರು ನನಗೆ ಫೋನ್ ಮಾಡಿದರು, ನೀ ಬೇಗ ಬರೋದಾದರೆ ಬಂದು ಕೆಲಸಕ್ಕೆ ಸೇರು, ಇಲ್ಲಾಂದರೆ ನಿನ್ನ ಮನೆಗೆ ರೂಮ್ಗೆ ಬೀಗ ಹಾಕ್ತಾರೆ, ನಿನಗೆ ಕೆಲಸ ಇಲ್ಲ, ಎಲ್ಲ ಬೈತಾರೆ, ಬೇಗ ಬಾ ಅಂತ ಹೇಳಿದರು. ನಾನು ಆ ಕೂಡಲೇ ಹೊರಟು ಬಂದೆ. ಬರಬೇಕಾದ್ರೆ ಒಂದು 10 ಗಂಟೆ ಸಮಯ ಇರಬೇಕು ಬೆಳಿಗ್ಗೆ. ಅಷ್ಟೊತ್ತಿಗೆ ಒಂದು 2-3 ವ್ಯಾನ್, 4-5 ವ್ಯಾನ್ ಬಂತು. ವ್ಯಾನ್ನಲ್ಲಿ ನಾಯಿ ಎಲ್ಲ ಕರ್ಕೊಂಡು ಬಂದರು. ಕರ್ಕೊಂಡು ಬರುವಾಗ ಅಲ್ಲಿ ಹೆಣ ಇದೆ ಅಂತ ಗೊತ್ತಾಯಿತು. ಹೋದೆ. ಅಷ್ಟಾಗುವಾಗ ನನಗೆ ಗೊತ್ತಾಯಿತು ಅದು ಸೌಜನ್ಯನ ಶವ ಅಂತ. ಮತ್ತೆ ಗೊತ್ತಾಯಿತು. ಇವಾಗ ಬಂದವರು ಮಂಗಳೂರಿಂದ ಪೊಲೀಸ್ನವರು ಯಾರು ಬಂದರು ಈ ಕಾರ್ನಲ್ಲಿ, ಇವರೆಲ್ಲ ಯಾರು ಡೆಡ್ ಬಾಡಿ ಇದ್ದ ಜಾಗಕ್ಕೆ ಹೋಗಲಿಲ್ಲ. ಬೆಳ್ತಂಗಡಿ ಪೊಲೀಸು, ಧರ್ಮಸ್ಥಳ ಪೊಲೀಸ್ ಮಾತ್ರ ಡೆಡ್ ಬಾಡಿ ಹತ್ರ ನಿಂತು, ಅಲ್ಲದೆ ಇವರೆಲ್ಲ ರೋಡ್ನಿಂದ ಹೊರಗಡೆ ನಿಂತ್ಕೊಂಡ್ರು. ಮತ್ತೆ ಅವರು ಏನು ಮಾಡಿದ್ರು, ಅರ್ಧ ಗಂಟೆ 1/4 ಗಂಟೆ ಕಾರ್ಯಾಚರಣೆ ಮಾಡಿ ಪೊಲೀಸ್ನವರು ನಾಯಿ ಕರ್ಕೊಂಡು ಹೊರಟ್ರು. ಮತ್ತು ಡೆಡ್ ಬಾಡಿ ತಗೊಂಡು ಹೋದರು. ಆನಂತರ ಗೊತ್ತಾಯಿತು ಡೆಡ್ ಬಾಡಿ ಸೌಜನ್ಯದು ಅಂತ. ಅದರ ನಂತರ ನೋಡಿದರೆ ಹಿಂದೆನೇ ಬಾಲಕೃಷ್ಣ ಪೂಜಾರಿ ಅಂತ ಇದ್ದಾರೆ, ಅವರು ಸೌಜನ್ಯನ ತಾಯಿಯನ್ನು ಕರ್ಕೊಂಡೋಗಿ ಬೆನಕ ಹಾಸ್ಪಿಟ್ಲಲ್ಲಿ ಕೂಡಿ ಹಾಕಿದರು. ಇವಳು ಅಸ್ವಸ್ಥಲಾಗಿದ್ದಾಳೆ, ಮಾನಸಿಕ ಆಗಿದ್ದಾಳೆ, ಇವಳನ್ನು ಯಾವುದೇ ಕಾರಣಕ್ಕೂ ಹೊರಗೆ ಬಿಡಬೇಡಿ ಅಂತೇಳಿ ಅಲ್ಲಿ ಕೂಡಿ ಹಾಕಿದರು. ಅವ್ರ ತಂದೆಯನ್ನು ಸಾಕ್ಷಿ ಹೇಳಲಿಕ್ಕೆ ಅಂತೇಳಿ ಬೆಳ್ತಂಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಸರಿ, ಅದ್ರ ನಂತರ ಏನಾಯಿತು ನನಗೆ ಗೊತ್ತಾಗಲಿಲ್ಲ. ನಾನು ಇಲ್ಲಿ ಕೆಲಸ ಮಾಡಿ ನನ್ನಷ್ಟೇ ಕೆಲಸ ಎಲ್ಲ ಮುಗಿಸಿ ಒಂದು 11 ಗಂಟೆ ಆಗುವಾಗ ನಾವು ಹೋಗಿ ನೋಡಿ ಬರುವಪ್ಪ, ನಮ್ಮೂರ ಹೆಣ್ಣು ಮಕ್ಕಳು ಹೇಗೆ ಏನು ಅಂತ ನೋಡುವಂತ ಹೋಗುವಾಗ ಅಲ್ಲಿ ರಸ್ತೆಯಲ್ಲಿ ಬೆದರು ಬೊಂಬೆಲ್ಲ ಇಟ್ಟು ಬ್ಯಾರ್ಲು ಇದೆಲ್ಲ ಡ್ರಮ್ ಎಲ್ಲ ಇಟ್ಟಿದ್ರು. ಯಾವುದೇ ಹೆಣ ಹೋದ್ರು ಆ ಥರ ಇಡೋದಿಲ್ಲ, ಈ ಹೆಣಕ್ಕೆ ಮಾತ್ರ, ಈ ಡೆಡ್ ಬಾಡಿ ಕೊಂಡೋಗೋ ಮಾತ್ರ ಆ ಥರ ಇಟ್ಟಿದ್ದಾರೆ. ಮತ್ತು ಅಲ್ಲಿ ಹೋಗಿ ನೋಡುವಾಗ ಕನ್ನಡಿ ಎಲ್ಲ ಬಂದಾಗಿದೆ, ಕನ್ನಡಿ ಸಮೇತ ಓಪನ್ ಇಲ್ಲ. ಸರಿ, ನಾವು ನೋಡುವಾಗ ಅಲ್ಲಿ ರೂಮ್ ಬಾಯ್ನವರು 4-5 ಜನ ಇದ್ದಾರೆ, ಮತ್ತು ಧರ್ಮಸ್ಥಳ ಪೊಲೀಸೇ ಅಲ್ಲಿ ಇದ್ದರು. ನಾನು ನೋಡಿಕೊಂಡು ನನ್ನಷ್ಟಿಗೆ ಬಂದೆ. ಯಾಕಂದರೆ ನಾನು ಎಣ್ಣೆ ತೆಗೆಯೋದ್ರಿಂದ ನನ್ನನ್ನು ಏನು ಕೇಳಲಿಲ್ಲ. ನನ್ನಷ್ಟಿಗೆ ಹೋಗಿ ಬಂದೆ. ಹಾಗೆ ಸ್ವಲ್ಪ ಸಮಯ ಹೋಗ್ತಾ ಒಂದು ಸ್ವಲ್ಪ ದಿನಗಳು ಹಾಗೆ ದಿನ ಕಳೆದ ಹೋಗ್ತಾ ಇದ್ದಂಗೆ ರವಿ ಪೂಜಾರಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದ. ಎಣ್ಣೆ ಹಾಕ್ಕೊಂಡು ಅವನಷ್ಟಕ್ಕೆ ಅವನು ಸ್ವಲ್ಪ ಅದು ಏನು ಅಂದರೆ ಭಯನಟದಲ್ಲಿ ಸ್ವಲ್ಪ ಭಯಭೀತಿ ಬಿದ್ದಿದ್ದ, ಮುಖ ಎಲ್ಲ ಭಯಭೀತಿ ಇತ್ತು. ಆ ಟೈಮ್ಗೆ ನಾನು ಕೇಳಿದೆ, ಯಾಕೆ ಮರೆ ಈ ಥರ ಇದೆಯಾ, ಎಣ್ಣೆ ಹಾಕ್ಕೊಂಡು ಈ ಥರ ತಿರುಗ್ತೀಯ ಅಂತ. ಅಲ್ಲಿ ನೆಸ್ಕಾಫಿ ಅಂಗಡಿಯವರು ಇದ್ದರು. ಅವ್ರ ಹತ್ರ ಒಂದು 2-3 ಸಾವಿರ ರೂಪಾಯಿ ದುಡ್ಡು ಇವನು ಸಾಲ ಕೊಟ್ಟಿದೆ ಅಂತ ಅವನೇ ಹೇಳಿದ ನನ್ನ ಹತ್ರ. ಮತ್ತು ಮನೆಯಲ್ಲಿ ಒಂದು 8,000 ದುಡ್ಡು ಕೊಟ್ಟು ಬಂದಿದ್ದೇನೆ ಅಂತ ಹೇಳ್ದ. ಇಷ್ಟು ದುಡ್ಡು ಎಲ್ಲಿಂದ ಬಂತು ಮಾರೆ ಅಂತ ನಾನು ಕೇಳಿದೆ. ನನಗೆ ಸಣ್ಣದನಿಗಳಿಗೆ ಕರೆದು ಕೊಟ್ಟರು ಮಾರೆ 25,000 ಅಂತ ಹೇಳ್ದ. ಮತ್ತು ಹೋಗಿ ಮಾರೆ, ಸಣ್ಣದನಿಗಳು ಮದುವೆ ಆದವ್ರಿಗೆ ಮಾತ್ರ ಸಾಲ ಕೊಡೋದು, ನಿನಗೆ ಮದುವೆ ಆಗಿಲ್ಲ, ನಿನಗೆ ಯಾಕೆ ಸಾಲ ಕೊಡ್ತಾರೆ ಅಂತ ಹೇಳುವಾಗ
ಹೋಗು ಮಾರೆ, ನಿನಗೆ ಎಂತ ಗೊತ್ತು, ನಿನ್ನ ಕೆಲಸ ನೋಡು ಹೋಗು ಅಂತ ಹೇಳಿದ. ಮತ್ತೆ ಯಾಕೆ ಮಾರೆ ಇಷ್ಟು ಟೆನ್ಷನಲ್ಲಿ ಇದೆಯಾ, ಏನಾಯ್ತು ಏಕೆ ಅಂತ ಹೇಳೋ ಭಯಭೀತನಾಗೆ ಇದ್ದ ಪಾಪ. ನನಗೆ ಅವ್ನು ನೋಡೋ ಬೇಜಾರಾಗ್ತಾಯಿತ್ತು. ಇಷ್ಟು ದಿವಸದಲ್ಲಿ ನಾನು ಆ ಥರ ಅವನ ಬೇಜಾರಿನಲ್ಲಿ ನಾನು ನೋಡಲಿಲ್ಲ. ಚಂದದಲ್ಲಿ ನಕ್ಕೊಂಡು ಖುಷಿಯಲ್ಲಿ ಇರ್ತಿದ್ದ, ಹಾಗೆ ದೆವ್ವ ಬಡ್ದಾಗೆ ಇದ್ದ. ಈಗ ಕೇಳುವಾಗ ಈ ಥರ ಹೇಳ್ದ, ನಿನಗೆ ವಿಷಯ ಅಂತ ಗೊತ್ತಿಲ್ಲ ಹೋಗು ಮಾರೆ, ನಾನು ಹೇಳೋದಿಲ್ಲ, ನಿನಗೆ ಏನು ಗೊತ್ತು ಹೋಗು ಮಾರೆ ಅಂತ ಹೇಳಿದ. ಆಗ ಏನು ಹೇಳು ನೋಡುವ ಕೇಳುವ ಅಂತ ಹೇಳುವಾಗ, ಈಗ ಸೌಜನ್ಯ ಹೇಗೆ ಸತ್ಲು ನಿನಗೆ ಗೊತ್ತಾ ಅಂತ ಕೇಳಿದ. ಕೇಳುವಾಗ ಏನು ಮಾರೆ ಆಶ್ಚರ್ಯ, ನಿನ್ನ ಹೇಳೋದು ನಾನು ನಂಬಲಿಲ್ಲ ಮಾರೆ, ಹೋಗು ಮಾರೆ ಅಂತ ಹೇಳಿದೆ. ಹೋಗು ಅಂತ ಹೇಳಿದೆ. ಸರಿ ಹೇಳು ಮಾರೆ ಏನು ಅಂತ ಹೇಳುವಾಗ, ಈ ಥರ ಇದನ್ನು ಸಣ್ಣದನಿಗಳೇ ಮಾಡಿದ್ದು ಮಾರೆ, ನಿನಗೆ ವಿಷಯ ಗೊತ್ತಿಲ್ಲ, ನೀನು ಹೋಗು. ಆವತ್ತು ನಾನು ಫೋನ್ ಮಾಡುವಾಗ, ನೀನು ಫೋನ್ ಮಾಡುವಾಗ ಬಂದಿದ್ರೆ ನಿನಗೆ ಗೊತ್ತಾಗ್ತಿತ್ತು, ನೀನು ಫೋನ್ ಮಾಡುವಾಗ ಬರಲಿಲ್ಲಲ್ಲ, ಆಗ ನಾನೆಲ್ಲ ಇದ್ದದ್ದು, ನನಗೆಲ್ಲ ಗೊತ್ತು, ನಿನ್ನ ಹತ್ರ ಹೇಳಲಿಕ್ಕೆ ಏನಿಲ್ಲ, ಹೋಗು ಮಾರೆ, ನೀ ಯಾರಿಗೆ ಹೇಳಬೇಡ ಅಂತೇಳಿ ಇದು ಮಾಡಿಬಿಟ್ಟ.